ಡಾಕ್ಟರ್ ಯು ಉರುಕುಂದಿರೆಡ್ಡಿ ಕರ್ನಾಟಕ ಮಾನವ ಹಕ್ಕುಗಳ ಕಾವಲು ಸಮಿತಿ ರಾಜ್ಯಾಧ್ಯಕ್ಷರು ಮತ್ತೆ ಭಗೀರಥ ಸಮಾಜ ರಾಜ್ಯಾಧ್ಯಕ್ಷರು. ಕರ್ನಾಟಕ ಭಗೀರಥ ಮಹಾಸಭಾ ಮಾಡಿ 5 ವರ್ಷ ಆಗಿದೆ. ಈಗ ಜಿಲ್ಲೆಯಲ್ಲಿ ಯಾರಿಗೆ ಅಧ್ಯಕ್ಷ ಕೊಡಬಾರ್ದು ಅಂತ ಹೇಳಿದ್ರು, ಅಲ್ಲಿ ಅಧ್ಯಕ್ಷ ಮಾಡಿದ್ದೆ, ಉಪಾಧ್ಯಕ್ಷ ಮಲ್ಲಪ್ಪನ್ ಕೂಡ ಮಾಡಿದೆ. ಈಗ ಏನಾಗಿದೆ ಅಂದ್ರ ಪ್ರತಿ ಏರಿಯಾದಲ್ಲಿ ಒಂದು ಸಂಘ ಕಟ್ಟಿದ ಮೇಲೆ ಅದಕ್ಕೆ ಎಲ್ಲಾರು ಜೋಡಿಸ್ಬೇಕು ಕೈ. ಒಬ್ಬೊಬ್ರು ಒಂದೊಂದು ಏರಿಯಾದಲ್ಲಿ ಇದ್ರಕ್ಕೆ ನಾವು ಎಲ್ಲ ಕಡೆ ಹೋಗಿ ಹಣ ವಸೂಲು ಮಾಡಿದ್ವಿ. ಶ್ರೀರಾಮ್ಲು ಸಂಸ್ಥೆ ಎಲ್ಲರ ಕಡೆ ತಿರುಗಿ ಹಣ ವಸೂಲು ಮಾಡಿ ಒಂದು 5 ಲಕ್ಷ 6 ಲಕ್ಷ ಆಗಿದೆ. ಈಗ ಏನಾಗಿದೆ ಅಂದ್ರ ಒಬ್ಬೊಬ್ಬರೊಂದು ಟ್ರಸ್ಟ್, ಒಬ್ಬರು ಬ್ರಹ್ಮಗಳ ಹತ್ರ ಟ್ರಸ್ಟ್, ಒಬ್ಬರು ತಾಲೂಕಾ ಸಂಘ ಅಂತ ಹೇಳಿ ಅಲ್ಲಿ ಬೇರೆ ಎಲ್ಲಿ ನಮ್ಮ ಸಂಗನಕಲ್ಲಲ್ಲಿ ಟ್ರಸ್ಟ್. ಈ ನೋಡಕ್ಕ ಹೆಂಗ್ ಕಾಣ್ತದ ಇದು ಜನರಿಗೆ, ಪಬ್ಲಿಕ್ ಬೇರೆ ಸಮಾಜಕ್ಕೆ ಈಗ ಹೆಂಗ್ ಕಾಣ್ತದ ಇದು? ಇವ್ಯಾರು ಹುಚ್ಚರಿದ್ದಂಗ ಅಂತ. ಒಬ್ರು ನಾಗೇಂದ್ರ, ನಾಗೇಂದ್ರ, ಒಬ್ಬರು ಮೀಟರ್ ಕೃಷ್ಣ, ಎಲ್ಲ ಅವ್ರ ಗ್ರೂಪ್ ಎಲ್ಲ ಸೇರಿ ಈ ತರ ಮಾಡ್ತಾ ಇದಾರ. ಇವರು ಅದೇನು ಒಳ್ಳೇದು, ಮೂರ್ತಿ ಮಾಡಿದ್ವಿ ಒಳ್ಳೇದು. ಮೂರ್ತಿಗೋಸ್ಕರ ನಾವೆಲ್ಲರೂ ಓಡಾಡಿ ಫಂಡ್ ವಸೂಲು ಮಾಡಿ ಕಲೆಕ್ಟ್ ಮಾಡಿ ಅವ್ರಿಗೆ ಒಪ್ಪಿಸಿ ಅವ್ರೇನು ಇದ್ರು ತಂದು ಕುಂದಿರಿಸಿದ್ರೆ ದಿನಾಗೂ ಪೂಜೆ ಮಾಡಿ ಒಳ್ಳೇದು. ನಾನು ಅದ್ರ ಬಗ್ಗೆ ಬೇರೆ ಮಾತಿಲ್ಲ, ಯಾಕಂದ್ರೆ ನಮ್ಮ ಸಮಾಜ ನಮ್ಮ ಬಗ್ಗೆ ಅಂತ ನನಗೆ ಒಳ್ಳೇದು. ಆಮೇಲೆ ನೀವು ಟೆಸ್ಟ್ ಮಾಡಿದ್ರಿ, ಯಾರ ಕೈಲಿ ಟೆಸ್ಟ್ ಮಾಡಿದ್ರಿ? ಯಾವ್ರ ಕೇಳಿದ್ರಿ ನೀವು ಟೆಸ್ಟ್? ಅವ್ರು ನಾಗೇಂದ್ರ ಬುದ್ಧಿ ಇಲ್ಲ, ಯಾಕೆ ಮಾಡಿದ್ರೆ ಟೆಸ್ಟ್? ಪ್ರತಿಯೊಬ್ಬರು ಮಾಡಿದಾರೆ ಈ ಟೆಸ್ಟ್. ಯಾಕೆ? ಅವ್ನು ಯರಿಸ್ವಾಮಿ ಮತ್ತೆ ಅನ್ಮೇಸು ಎಲ್ಲರೂ ಈ ತರ ಎಲ್ಲ ಲೀಡರ್ಸು ಈ ತರ ಗುದ್ದಾಟ ಆಗಿದೆ ಇದು ಇವಲ್ಲೇ. ಅದು ಯಾವ್ದೋ ಸ್ಟೇಷನ್ಗೆ ಹೋಗಿದ್ರು, ಇದೇನು ಹೇಳ್ತಾರಲ್ಲ ಗುಂಪಿನಲ್ಲಿ ಗೋಯಿಂಗ್ ಅಂತ ಹೇಳಿ ಈ ತರ ಮಾಡೋದು ತಪ್ಪು. ನಾಗೇಂದ್ರ ಆಗ್ಲಿ, ಮೀಟರ್ ಕೃಷ್ಣ ಆಗ್ಲಿ, ಇನ್ನು ಯಾರನ್ನೇ ಇರ್ಲಿ ಇದರಲ್ಲಿ ಭಾಗವಹಿಸಿದ್ದವ್ರಿಗೆಲ್ಲ ವಾರ್ನಿಂಗ್ ಕೊಡ್ತಾ ಇದೀವಿ. ಇದು ಒಳ್ಳೇದಲ್ಲ, ಟೆಸ್ಟ್ ಬಂದ್ ಮಾಡ್ರಿ. ಒಂದು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಹೋಗ್ಲಿ. ಸಮಾಜಕ್ಕೆ ಯಾರು ಬಡವರಿದ್ದಾರ ಅವ್ರಿಗೊಂದು ಮನ್ ಕಟ್ಸಿರಿ. ನಿಮ್ಮ ಹತ್ರ ಈಗ ಟ್ರಸ್ಟ್ ಅಲ್ಲಿ 5-6 ಲಕ್ಷ ಇಟ್ಕೊಂಡಿದ್ರಲ್ಲ, ಅದ್ ಏನ್ ಮಾಡ್ತೀವಿ? ಬಡವರಿಗೆ ಅಲ್ಲೇ ಇದು ಮಾಡ್ರಿ. ಯಾರು ಎಜುಕೇಶನ್ ಹಿಂದೆ ಇದ್ದಾರ ಅವ್ರಿಗೆಲ್ಲ ತೋರ್ಸಂತೇಳಿ ನಾನು ಈ ತರ ಅವ್ರಿಗೆ ಖಂಡಿಸ್ತಾ ಇದೀನಿ. ಇದು ತಪ್ಪು. ಅದೇನಿದೆ ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ಒಳ್ಳೇದು. ನಾನು ಕರ್ನಾಟಕ ಮಾನವ ಹಕ್ಕುಗಳ ಕಾವಲು ಸಮಿತಿ ರಾಜ್ಯಾಧ್ಯಕ್ಷರು, ನನಗೆ ಗೊತ್ತು ಏನ್ ಮಾಡ್ಬೇಕಂತೇಳಿ. ಇಲ್ಲೇ ಸ್ಟಾಪ್ ಮಾಡಿ ನಿಲ್ಸಿದ್ರೆ ಒಳ್ಳೇದು. ಇಲ್ಲಾಂದ್ರೆ ನಾನು ಉಗ್ರ ಹೋರಾಟ ಮಾಡಕ್ಕೆ ರೆಡಿ ಇದ್ದೀನಿ. ಸಮಾಜ ಹೊರಗೆ, ಸಮಾಜ ರಾಜ್ಯದಿಂದ ನಾನು ಅದೇನು ಪತ್ರ ಬರಬೇಕೋ ಪತ್ರ ಬರೆದು ಯಾರಿದಾರೋ ಅದಕ್ಕೆ ಸಂಬಂಧಪಟ್ಟ ಆಫೀಸರ್ ಕೂಡ ನಾನು ಮನವಿ ಸಲ್ಲಿಸ್ತೀನಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.